ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ತೆರವು ಕಾರ್ಯಾಚರಣೆ. ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವ ಕೃಷ್ಣ ಭೈರೇಗೌಡರ ಹೇಳಿಕೆ. ಬೆಂಗಳೂರಿನ ಜನರಿಗೆ ಒತ್ತುವರಿಯಿಂದ ಸಮಸ್ಯೆ ಆಗ್ತಾ ಇದೆ. ಕೇವಲ 15% ಮಾತ್ರ ತೆರವು ಮಾಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ 15,000 ಕಿಲೋಮೀಟರ್ ಫುಟ್ಪಾತ್ ಇದೆ. ನಾವು ಕೇವಲ 2,000 ಕಿಲೋಮೀಟರ್ ತೆರವುಗೊಳಿಸುತ್ತಿದ್ದೇವೆ ಅಂತ ಹೇಳಿ ಈ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯ ಕುರಿತು ಸಚಿವ ಕೃಷ್ಣ ಭೈರೇಗೌಡರು ಮಾತನಾಡಿದ್ದಾರೆ. ಈಗ ಇರುವ ಒಟ್ಟು ರಸ್ತೆಗಳ ಪೈಕಿ ನಮ್ಮ ಬೆಂಗಳೂರಲ್ಲಿ 14-15 ಸಾವಿರ ಕಿಲೋಮೀಟರ್ ರಸ್ತೆ ಇದೆ. ಅದರಲ್ಲಿ ಸದ್ಯಕ್ಕೆ ಒಂದು 2,000 ಕಿಲೋಮೀಟರ್ ಅಂದರೆ ಒಂದು ಲೆಸ್ ದೆನ್ 20%ಗಿಂತ ಕಡಿಮೆ, ಒಂದು 15% ರಸ್ತೆಗಳಲ್ಲಿ ಮಾತ್ರ. ಒಟ್ಟು ರಸ್ತೆಗಳಲ್ಲಿ 15,000 ಕಿಲೋಮೀಟ್ರ್ ಮೇಲೆ ಇದ್ದರೆ 2,000 ಕಿಲೋಮೀಟ್ರ್ ಮಾತ್ರ ಎಲ್ಲಿ ಹೆಚ್ಚಿಗೆ ಜನ ಓಡಾಡುವಂಥ ರಸ್ತೆಗಳಿದ್ದಾವೆ ಅಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಇದಕ್ಕೆ ಜನ ಸಹಕಾರ ಕೊಡಬೇಕು. ವರ್ಷದಲ್ಲಿ 300 ಜನ ಪಾದಾಚಾರಿಗಳು ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ಗಳಲ್ಲಿ ಸಾಯ್ತಾ ಇದ್ದಾರೆ. ಯಾಕೆ ಅಂದರೆ ಫುಟ್ಪಾತಲ್ಲಿ ನಡೆಯೋಕ್ಕಾಗೋದಿಲ್ಲ ಅಂತ ರೋಡ್ ಮೇಲೆ ಬಂದು ರೋಡಲ್ಲಿ ಅವರು ಗಾಡಿಗಳು ಒಡೆದು ಸಾಯ್ತಾ ಇದ್ದಾರೆ. ಸೊ 300 ಜನ ಒಂದು ವರ್ಷಕ್ಕೆ ಸಾವನ್ನಪ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮೆಲ್ಲರದು, ಸರ್ಕಾರದ್ದು ಎಲ್ಲರದು ನೈತಿಕ ಜವಾಬ್ದಾರಿ ಇದೆ. ಈ ಸಾವು ನೋವುಗಳನ್ನು ತಪ್ಪಿಸ್ಬೇಕು. ವರ್ಷಕ್ಕೆ 300 ಜನ ಸಾಯ್ತಾ ಇದ್ದಾರೆ ಫುಟ್ಪಾತ್ಗಳಲ್ಲಿ ನಡೆಯೋಕ್ಕಾಗದೆ ರೋಡ್ಗೆ ಬಂದು. ಈ ರೀತಿ ಆಗ್ತಾ ಇದೆ. ಸೊ ಇಲ್ಲೇ ಜನಗಳ ಬೇಡಿಕೆ ಇದೆ, ಫುಟ್ಪಾತಲ್ಲಿ ಓಡಾಡೋದಕ್ಕೆ ನಮಗೆ ಅವಕಾಶ ಇರಬೇಕು ಅಂತ ಬೆಂಗಳೂರಿನ ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ಜನಗಳ ಬೇಡಿಕೆ, ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಅನುಷ್ಠಾನ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಾರೆ. ಅಂಗಡಿಗಳವರು ಒತ್ತುವರಿ ಮಾಡಿದರೆ ಅವರೇ ಸ್ವಯಂ ಪ್ರೇರಣೆ ವಾಲಂಟಿಯರ್ ಆಗಿ ಒತ್ತುವರಿಯನ್ನು ಅಂಗಡಿಗಳವರು ಕೂಡ ಹಿಂದಕ್ಕೆ ತಗೋಬೇಕು. ಅವರು ವ್ಯಾಪಾರ ಮಾಡಲಿ, ಅವರ ಜಾಗ ಒಳಗಡೆ ವ್ಯಾಪಾರ ಮಾಡಲಿ. ಫುಟ್ಪಾತು ಸಾರ್ವಜನಿಕರಿಗೆ ಸೇರಿದ್ದು, ಸಾರ್ವಜನಿಕರ ಆಸ್ತಿ ಫುಟ್ಪಾತ್ ಮೇಲೆ ವ್ಯಾಪಾರ ಅಂಗಡಿಗಳು ಮುಂದಕ್ಕೆ ಬಂದು ಒತ್ತುವರಿ ಮಾಡುವಂಥದ್ದು ಕಾನೂನಿಗೆ ವಿರುದ್ಧ ಆಗುತ್ತೆ. ಹಾಗೆ ಕೆಲವರು ಫುಟ್ಪಾತ್ ಮೇಲೆ ಕಾರುಗಳನ್ನ ನಿಲ್ಲಿಸ್ಕೊಳ್ಳೋದು, ಬೈಕ್ಗಳನ್ನ ನಿಲ್ಲಿಸ್ಕೊಳ್ಳೋದು, ಆಮೇಲೆ ಅಂಗಡಿಗಳವರು ಫುಟ್ಪಾತ್ನ ಪಾರ್ಕಿಂಗಿಗೆ ಉಪಯೋಗಿಸ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾರೆ. ಅವ್ರಿಗೂ ನಾನು ಮನವಿ ಮಾಡ್ತೇವೆ, ಕಾನೂನಿಗೆ ಗೌರವ ಕೊಡಬೇಕು, ಸಹಕಾರ ಕೊಡಬೇಕು. ಎಲ್ಲರೂ ಈ ರೀತಿಯಾಗಿ ಸಹಕಾರ ಕೊಟ್ಟು ಮಾಡಿದರೆ ಬೆಂಗಳೂರಿನಲ್ಲಿ ಜನಗಳ ಬೇಡಿಕೆ ಇದೆ. ಫುಟ್ಪಾತ್ಗಳಲ್ಲಿ ಓಡಾಡೋದು ಕಷ್ಟ ಆಗ್ತಾ ಇದೆ. ಫುಟ್ಪಾತ್ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಮಲ್ಲೇಶ್ವರಂನಿಂದ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ, ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇದೆ. ಜೆಸಿಬಿಗಳು ಘರ್ಜಿಸ್ತಾ ಇವೆ. ಇನ್ನು ಮಲ್ಲೇಶ್ವರಂ ವಿಚಾರ ಮಾತನಾಡೋದಾದ್ರೆ ಅಲ್ಲಿ ಕಾಲಿಡೋದಕ್ಕೂ ಕೂಡ ಪಾದಾಚಾರಿಗಳಿಗೆ ಜಾಗವೇ ಇರ್ತಾ ಇರಲಿಲ್ಲ ಫುಟ್ಪಾತ್ನಲ್ಲಿ. ಸದ್ಯಕ್ಕೆ ಹೇಗಿದೆ? ಎಲ್ಲವನ್ನ ಕೂಡ ತೆರವು ಮಾಡಲಾಗಿದೆಯಾ? ಏನು ಹೇಳ್ತಾರೆ ವ್ಯಾಪಾರಸ್ಥರು ಕೂಡ ಈ ತೆರವು ಕಾರ್ಯಾಚರಣೆಯ ಬಗ್ಗೆ? ಬೆಂಗಳೂರಿನಲ್ಲಿ ಫುಟ್ಪಾತ್ ಅತಿಕ್ರಮಣ ಒತ್ತುವರಿ ತೆರವು ಅಭಿಯಾನ ಸಾಗ್ತಾ ಇದೆ. ಸೊ ಎಲ್ಲ ಕಡೆಯೂ ಕೂಡ ಮುಲಾಜಿಲ್ಲದೆ ಫುಟ್ಪಾತಲ್ಲಿ ಯಾರ್ಯಾರು ಅಂಗಡಿ ಹಾಕೊಂಡಿದೆ ಎಲ್ಲವೂ ಕೂಡ ತೆರೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲೂ ಕೂಡ 6ನೇ ಕ್ರಾಸಿಂದ 18ನೇ ಕ್ರಾಸ್ವರೆಗೂ ಕೂಡ ಪಶ್ಚಿಮ ನಗರ ಪಾಲಿಕೆ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ. ಬಟ್ ಆದರೆ ಈ ಒಂದು ಮಾಹಿತಿಯನ್ನು ತಿಳ್ಕೊಂಡಿದ್ದಂಥ ಬೀದಿ ಬದಿ ವ್ಯಾಪಾರಿಗಳು ಮೊದಲೇ ಬಹುತೇಕ ಅಂಗಡಿಗಳನ್ನು ಫುಟ್ಪಾತಿಂದ ತೆಗೆದುಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅವರು ಮತ್ತೆ ಫುಟ್ಪಾತ್ ಅತಿಕ್ರಮಣ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ನಿಗಾ ಇಡಬೇಕು. ಬಟ್ ಆದರೆ ಇದೇ ಒಂದು ರಸ್ತೆಯಲ್ಲಿ ಇರ್ತಕ್ಕಂಥ ನಂದಿನಿ ಪಾರ್ಲರ್ನ ಯಾಕೆ ತೆಗೆಸಿಲ್ಲ ಅಂತ ಹೇಳಿ ಇರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಎಲ್ಲ ಅಂಗಡಿಗಳನ್ನು ಕೂಡ ಎತ್ತಿದ್ದಾರೆ, ಅವರೇ ಮುಂಜಾಗ್ರತೆಯಾಗಿ ಎತ್ಕೊಂಡಿದ್ದಾರೆ. ಬಟ್ ಅದು ನಂದಿನಿ ಪಾರ್ಲರ್ ಮಾತ್ರ ಫುಟ್ಪಾತ್ ಅಲ್ಲಿ ಇತ್ತು. ಸೊ ಅದನ್ನ ಅಧಿಕಾರಿಗಳು ಪ್ರಶ್ನೆನೇ ಮಾಡಿದಾಗೆ ಸೊ ಮುಂದಕ್ಕೆ ಹೋಗಿದ್ರು. ಮತ್ತೆ ಇಲ್ಲಿನ ಹೂವಿನ ಒಂದು ಮಾರ್ಕೆಟ್ ಏನಿದೆ ಆ ಒಂದು ಮಾರ್ಕೆಟ್ ನಲ್ಲೂ ಕೂಡ ಫುಟ್ಪಾತ್ ಅತಿಕ್ರಮಣ ಆಗಿತ್ತು. ಅದನ್ನು ಕೂಡ ಹಾಗೆ ಬಿಟ್ಟು ಹೋಗ್ತಾ ಇದ್ರು. ಅದನ್ನು ಕೇಳಿದಾಗ್ಲೂ ಕೂಡ ನಂದಿನಿ ಪಾರ್ಲರ್ಗೆ ಪರ್ಮಿಷನ್ ಕೊಟ್ಟಿದ್ದೀರಿ, ನಾವು ಅದನ್ನು ತೆಗಿಯೋಕೆ ಬರಲ್ಲ ಅಂತಕ್ಕಂಥದ್ದು. ಹಾಗಾದ್ರೆ ಇವ್ರನ್ನೆಲ್ಲ ಹೇಗೆ ತಗ್ಗಿಸ್ತೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಬೀದಿ ಬದಿ ವ್ಯಾಪಾರಿಗಳು ಮಾಡಿದ್ರು. ಇನ್ನು ಹೂವಿನ ಮಾರ್ಕೆಟ್ ಕಡೆ ಹೋದಾಗ ಹಿಂದೆ ಒಂದು ಕನ್ನಡ ರೆಡಿ ಆಗ್ತಾ ಇದೆ, ಅಲ್ಲಿವರೆಗೂ ಮಾತ್ರ ಅವಕಾಶ ಕೊಡ್ತೀನಿ ಅಂತಕ್ಕಂಥದ್ದು. ಅಂದ್ರೆ ಈ ಒಂದು ಸಂಪಿಗೆ ರಸ್ತೆಯಲ್ಲಿ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಅಧಿಕಾರಿಗಳು ಬರೀ ನಾಮಕಾವಸ್ಥೆಗೆ ಮಾತ್ರ ಕಾರ್ಯಾಚರಣೆ ಮಾಡಿದ್ರು. ಕಣ್ಣಿಗೆ ಕಾಣತಕ್ಕಂಥ ಒತ್ತುವರಿನ ತೆರವು ಮಾಡೋದಕ್ಕೆ ಮೀನಮೇಷ ಎಳಿಸಿದ್ರು. ಪ್ರಶ್ನೆ ಮಾಡಿದ್ರು ಕೂಡ ನಾವು ನೋಡ್ತೀರಿ ಮಾಡ್ತೀರಿ ಅಂತಕ್ಕಂಥ ಮಾತು. ಹಾಗೆ ಸಂಪರ್ಕದಲ್ಲಿರಿ ಲಕ್ಷ್ಮೀ ನರಸಿಂಹ, ಮಾಹಿತಿಯನ್ನ ಪಡಿತೀನಿ.